ಕಾಲಸರ್ಪ ದೋಷಗಳಲ್ಲಿ ನಾವು 12 ಕಾಲಸರ್ಪ ದೋಷಗಳನ್ನು ಕಾಣಬಹುದಾಗಿದೆ. ಶಂಖಪಾಲ ಕಾಲಸರ್ಪ ದೋಷವು ಈ 12 ಕಾಲಸರ್ಪ ದೋಷಗಳಲ್ಲಿ 4ನೆಯದಾಗಿದೆ. ಹಾಗಾದರೆ ಈ ಶಂಖಪಾಲ ಕಾಲಸರ್ಪ ದೋಷ ಎಂದರೆ ಏನು ಎನ್ನುವ ವಿಚಾರ ನಾವು ಈಗ ತಿಳಿಯೋಣ. ಜಾತಕ ಚಕ್ರದಲ್ಲಿ ಚತುರ್ಥ ಭಾಗದಲ್ಲಿ ರಾಹು ಇರುವುದನ್ನು ನಾವು 10ನೆಯ ಸ್ಥಾನದಲ್ಲಿ ಕೇತು ಇರುತ್ತಾನೆ. ಇದನ್ನೇ ನಾವು ಶಂಖಪಾಲ ಕಾಲಸರ್ಪ ದೋಷ ಎಂದು ಕರೆಯುತ್ತೇವೆ. ಈ ರಾಹು ಕೇತುಗಳು ತಮ್ಮ ತಮ್ಮ ಸ್ಥಾನದಲ್ಲಿದ್ದು ಉಳಿದ ಎಲ್ಲ ಗ್ರಹಗಳು ಇವುಗಳ ಮಧ್ಯೆ ಇರಬೇಕಾಗುತ್ತದೆ. ಆಗ ಮಾತ್ರ ಈ ಯೋಗವು ಅವರಿಗೆ ಅನ್ವಯಿಸುತ್ತದೆ. ಇದರಿಂದ ಆಗಬಹುದಾದ ದೋಷವಾದರೂ ಏನು ಹಾಗೂ ಬರುವಂತಹ ತೊಂದರೆಗಳಾದರೂ ಏನು ಎನ್ನುವ ವಿಚಾರ ನಾವೀಗ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ 4ನೇ ಸ್ಥಾನವನ್ನು ಮರ್ಮಸ್ಥಾನವೆಂದು ನಾವು ಕರೆಯುತ್ತೇವೆ. ನಮ್ಮ ಶರೀರದಲ್ಲಿ ಇರುವಂತಹ ಸುನ್ನಿತವಾಗಿರುವಂತಹ ಅಥವಾ ಸೂಕ್ಷ್ಮವಾಗಿರುವಂತಹ ಭಾಗಗಳಂತೆ ಇದು ತೋರುತ್ತದೆ. ಸುಖ ಶಾಂತಿಗಳು, ಯೋಗಗಳು ಎಲ್ಲವೂ ಈ ಭಾಗಗಳೇ ಸೂಚಿಸುತ್ತವೆ. ಇಂತಹ ಸೂಕ್ಷ್ಮ ಭಾಗದಿಂದ ಶಂಖಪಾಲ ಕಾಲಸರ್ಪವು ನಿಮಗೆ ಬಂದಿದ್ದೇ ಆದರೆ ತಂದೆಯಿಂದ ಅಥವಾ ತಾಯಿಯಿಂದ ತೀವ್ರವಾಗಿರುವಂತಹ ಕಷ್ಟಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಮನೆಗೆ ಸಂಬಂಧಿಸಿದಂತೆ ಅಥವಾ ವಾಹನಗಳಿಗೆ ಸಂಬಂಧಿಸಿದಂತೆ ನೀವು ಕಷ್ಟಗಳನ್ನು ಎದುರಿಸುತ್ತೀರಾ. ಅದು ಅಲ್ಲದೆ ಅನಾರೋಗ್ಯದ ಸಮಸ್ಯೆಗಳು ಸಹ ನಿಮ್ಮನ್ನು ಕಾಡುತ್ತಿರುತ್ತವೆ. ವಿದ್ಯಾಭ್ಯಾಸದಲ್ಲೂ ಸಹ ಅಡೆತಡೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಗೋಚರಿಸುತ್ತಿವೆ. ಉದ್ಯೋಗ ವ್ಯಾಪಾರಗಳಲ್ಲಿ ಲಾಭಗಳು ನಿಮಗೆ ಅತಿ ಕಡಿಮೆ ಮಟ್ಟದಲ್ಲಿ ಬರುತ್ತವೆ. ಮನುಷ್ಯನು ನರಳಲು ಈ ಸಮಸ್ಯೆಗಳು ಸಾಕಾಗುತ್ತದೆ. ಹಾಗಾಗಿ ಇಂತಹ ಕಾಲಸರ್ಪ ದೋಷದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಈ ಪರಿಹಾರಗಳನ್ನು ಮಾಡಿ. ಪ್ರತಿನಿತ್ಯವೂ ಮಾನಸಾದೇವಿ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ. ನಾನು ಹೇಳುವಂತಹ ಮಂತ್ರವನ್ನು ದಿನಕ್ಕೆ 1000 ಸರಿ ನೀವು ಜಪಿಸಿ. ಈ ಮಂತ್ರವನ್ನು ನೀವು 100 ದಿನ ಮಾಡುವುದರಿಂದ ನಿಮ್ಮ 1,00,000 ಸಾರಿ ಈ ಮಂತ್ರವನ್ನು ಜಪಿಸಿದಂತೆ ಆಗುತ್ತದೆ. ಈ ಮಂತ್ರವನ್ನು ನೀವೇ ಮಾಡಬಹುದು ಅಥವಾ ಬೇರೆಯವರ ಹೆಸರಲ್ಲಿ ನೀವು ಮಾಡಬಹುದಾಗಿದೆ. ಅಂದರೆ ನಿಮಗೋಸ್ಕರ ಮಾಡಬಹುದು ಅಥವಾ ಇತರರಕ್ಕೋಸ್ಕರವೂ ಸಹ ಇದನ್ನು ಮಾಡಬಹುದು. ಓಂ ಶಂ ಶಂಖಪಾಲಾಯ ನಾಗಾಯ ಮಮ ರಕ್ಷ ರಕ್ಷ ಸ್ವಾಹ. ಓಂ ಶಂ ಶಂಖಪಾಲಾಯ ನಾಗಾಯ ರಕ್ಷ ರಕ್ಷ ಸ್ವಾಹ. ಈ ಮಂತ್ರವನ್ನು ಜಪಿಸುವುದರಿಂದ ನಿಮಗಿರುವ ಈ ಕಾಲಸರ್ಪದ ದೋಷವನ್ನು ಅಥವಾ ಈ ಕಾಲಸರ್ಪದ ದೋಷದಿಂದ ಪಾರಾಗಬಹುದಾಗಿದೆ. ಸ್ನೇಹಿತರೆ, ತದನಂತರ ವಿಷಯಕ್ಕೆ ಬಂದರೆ ದೇವಾಲಯಗಳಲ್ಲಿ ದಾನವಾಗಿ ಕೊಟ್ಟಿರುವಂತಹ ವಸ್ತ್ರಗಳನ್ನು ನಾವು ಹರಾಜಿನಲ್ಲಿ ತಗೋಬಹುದಾ ಮತ್ತು ಅಂತಹ ವಸ್ತ್ರಗಳನ್ನು ನಾವು ಧರಿಸಬಹುದಾ? ಒಂದು ವೇಳೆ ಇಂತಹ ವಸ್ತ್ರಗಳನ್ನು ನಾವು ಧರಿಸುವುದರಿಂದ ನಮಗಾಗುವ ಪ್ರಯೋಜನಗಳು ಏನು ಹಾಗೂ ಇಂತಹ ವಸ್ತ್ರಗಳನ್ನು ಧರಿಸುವಾಗ ನಾವು ಯಾವ ನಿಯಮ ನಿಬಂಧನೆಗಳನ್ನು ಪಾಲಿಸಬೇಕು ಎನ್ನುವ ವಿಷಯಗಳನ್ನು ನಾವೀಗ ತಿಳಿಯೋಣ. ಸಾಮಾನ್ಯವಾಗಿ ದೇವಾಲಯದಲ್ಲಿ ಹರಾಜು ಹಾಕಿರುವಂತಹ ವಸ್ತ್ರಗಳು ಅಥವಾ ಕೊಡುವಂತಹ ವಸ್ತ್ರಗಳು ಈ ಎಲ್ಲ ವಸ್ತ್ರಗಳು ಮೂಲ ವಿರಾಟಿಗೆ ಹಾಕಿರುವಂತಹ ವಸ್ತ್ರಗಳು ಆಗಿರುವುದಿಲ್ಲ. ಕೇವಲ ವಿಗ್ರಹವನ್ನು ಮುಟ್ಟಿದ ವಸ್ತ್ರಗಳೇ ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾಣಬಹುದಾಗಿದೆ. ಇವುಗಳಲ್ಲಿ ಪಂಚೆ ಟವಲಿಗಿಂತ ಅತಿ ಹೆಚ್ಚಿನ ಮಟ್ಟದಲ್ಲಿ ಸೀರೆಗಳನ್ನು ನಾವು ಕಾಣಬಹುದು. ಸೌಭಾಗ್ಯವು ಸಿಗುತ್ತೆ ಎನ್ನುವ ಕಾರಣದಿಂದ ಸ್ತ್ರೀಗಳೇ ಈ ಸೀರೆಗಳನ್ನು ತೆಗೆದುಕೊಳ್ಳಲು ಆಸಕ್ತಿಯನ್ನು ತೋರುತ್ತಾರೆ. ಇಂತಹ ವಸ್ತ್ರಗಳನ್ನು ದೇವಾಲಯಗಳಿಂದ ನಾವು ಕೊಂಡುಕೊಳ್ಳುವುದು ತಪ್ಪಲ್ಲ. ಕೆಲವೊಮ್ಮೆ ಕೆಲವು ಪೂಜೆಗಳನ್ನು ನಾವು ಮುಗಿಸಿದಾಗ ದೇವಾಲಯದಲ್ಲಿರುವಂತಹ ಪುರೋಹಿತರು ನಮಗೆ ಕೆಲವೊಂದು ವಸ್ತ್ರಗಳನ್ನು ಕೊಡುತ್ತಾರೆ. ಇದನ್ನು ವಸ್ತ್ರ ಪ್ರಸಾದ ಎಂದು ಕರೆಯುತ್ತಾರೆ. ಯಾವುದೇ ಸಮಸ್ಯೆಗಳಿಲ್ಲದೆ ಇದನ್ನು ತೆಗೆದುಕೊಂಡು ನಾವು ಧರಿಸಬಹುದಾಗಿದೆ. ಆದರೆ ಈ ವಸ್ತ್ರಗಳನ್ನು ಧರಿಸುವಾಗ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಆ ನಿಯಮಗಳು ಯಾವುವು ಎಂದು ನಾವೀಗ ತಿಳಿಯೋಣ. ಆ ವಸ್ತ್ರಗಳನ್ನು ಧರಿಸುವ ದಿನ ನಾವು ಯಾವುದೇ ಥರದ ಮಾಂಸಾಹಾರವನ್ನು ಸೇವಿಸಬಾರದು. ಶರೀರವೆಲ್ಲವೂ ಶುಭ್ರವಾಗಿ ಇರುವಂತೆ ನೋಡಿಕೊಳ್ಳಬೇಕು ಹಾಗೂ ಆ ದಿನ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈ ವಸ್ತ್ರಗಳನ್ನು ಧರಿಸಿ ಹೋಗಬಾರದಾಗಿರುವಂತಹ ಸ್ಥಳಗಳಿಗೆ ಹೋಗಬಾರದು. ಅಂಧಣವು ಸಂಭವಿಸಿ ಇರುವಂತಹ ಪ್ರದೇಶಗಳಿಗೆ ಈ ಬಟ್ಟೆಗಳಿಂದ ನೀವು ಹೋಗಬಾರದು. ಹೀಗೆ ಹೋಗುವುದರಿಂದ ಈ ವಸ್ತ್ರಗಳಿಗೆ ಇರುವಂತಹ ಪವಿತ್ರತೆ ಹೋಗುತ್ತದೆ.
ಈ ವಸ್ತ್ರಗಳು ದೇವರಿಂದ ನಮಗೆ ಬಂದಿರುವುದರಿಂದ ಅತಿ ಪವಿತ್ರವಾಗಿ ಈ ವಸ್ತ್ರಗಳನ್ನು ನಾವು ನೋಡಿಕೊಳ್ಳಬೇಕು. ಕೇವಲ ಈ ವಸ್ತ್ರಗಳನ್ನು ಧರಿಸುವುದು ಮಾತ್ರವಲ್ಲ, ಇವುಗಳನ್ನು ನಮಗೆ ಅನಾರೋಗ್ಯದ ಸಮಯದಲ್ಲಿ ನಮ್ಮ ಮೇಲೆ ಹಾಗೆ ಹಾಕ್ಕೊಂಡು ಮಲಗಿದರೂ ಸಹ ಅನಾರೋಗ್ಯದ ಸಮಸ್ಯೆಗಳು ಹೋಗುವ ಸಾಧ್ಯತೆಗಳು ಕಂಡುಬರುತ್ತದೆ. ಇತ್ತೀಚೆಗೆ ಸ್ತ್ರೀ ಪುರುಷರು ಓಂಕಾರ, ಸ್ವಸ್ತಿಕ್ ಚಿಹ್ನೆಗಳು ಇರುವಂತಹ ವಸ್ತ್ರಗಳನ್ನು ಧರಿಸುತ್ತಿದ್ದಾರೆ. ಪುರುಷರು ಧರಿಸುವಂತಹ ಪಂಚೆಯ ಅಂಚಿನ ಭಾಗದಲ್ಲಿ ಶಂಕು ಚಕ್ರಗಳು ಇರುವಂತಹ ಅಥವಾ ಪಂಚೆ ಅಂಚಿನಲ್ಲಿ ನಂದಿ ತ್ರಿಶೂಲ ಇರುವಂತಹ ವಸ್ತ್ರಗಳನ್ನು ಇವರು ಧರಿಸುತ್ತಿದ್ದಾರೆ. ಇಂತಹ ವಸ್ತ್ರಗಳನ್ನು ನಾವು ಧರಿಸಬಹುದಾ ಅಂತ ಕೇಳಿದರೆ, ಸ್ನೇಹಿತರೆ, ಇಂತಹ ವಸ್ತ್ರಗಳನ್ನು ಧರಿಸದೇ ಇರುವುದು ಉತ್ತಮ. ಯಾಕಂದರೆ ಪಂಚೆಯ ಅಂಚಿನಲ್ಲಿ ಇರುವಂತಹ ಈ ಚಿಹ್ನೆಗಳು ನಮ್ಮ ಕಾಲ್ಭಾಗದಲ್ಲಿ ತಾಕುತ್ತವೆ. ಭಕ್ತಿಯಿಂದ ಪೂಜಿಸುವ ಈ ಚಿಹ್ನೆಗಳು ನಮ್ಮ ಕಾಲ್ಭಾಗವನ್ನು ಸ್ಪರ್ಶ ಮಾಡಿದ್ದೇ ಆದರೆ ಇದು ಎಂತಹ ಭಕ್ತಿ ಎನ್ನುವುದು ನಾವು ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕಾಗುತ್ತದೆ. ಕೆಲವೊಂದು ಬಾರಿ ನಾವು ಅವುಗಳ ಮೇಲೆ ಕೂತುಕೊಳ್ಳುವ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಂಡುಬರುತ್ತವೆ. ಪಂಚೆಯ ಅಂಚಿನ ಭಾಗದಲ್ಲಿ ಇರುವುದರಿಂದ ನಾವು ಕೂತ್ಕೊಂಡಾಗ ನಾವು ಅವುಗಳ ಮೇಲೆ ಕೂತ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿರುತ್ತವೆ. ಅವೆಲ್ಲವೂ ನಾವು ಮಾಡುವ ದೋಷಗಳಾಗಿ ಇರುತ್ತವೆ. ಹಾಗೆ ಸ್ತ್ರೀಯರು ಹೇಳಬೇಕಾದರೆ, ಅಂಚು ಇಲ್ಲದ ವಸ್ತ್ರಗಳನ್ನು ಸ್ತ್ರೀಯರು ಧರಿಸುತ್ತಿದ್ದಾರೆ. ಆದರೆ ಅಂಚಿಲ್ಲದ ವಸ್ತ್ರಗಳನ್ನು ಸ್ತ್ರೀಯರು ಧರಿಸಬಾರದು. ಇಲ್ಲದ ಪಂಚೆಯನ್ನು ಅಥವಾ ಅಂಚಿಲ್ಲದ ಸೀರೆಯನ್ನು ಧರಿಸಬಾರದು. ಅಂಚು ಇಲ್ಲದ ಯಾವುದೇ ವಸ್ತ್ರಗಳನ್ನು ನಾವು ಧರಿಸಬಾರದು ಎಂದು ನಮ್ಮ ಧರ್ಮಶಾಸ್ತ್ರವು ಹೇಳುತ್ತದೆ. ಈ ಅಂಚಿಲ್ಲದ ವಸ್ತ್ರಗಳನ್ನು ಯಾರು ಧರಿಸಬಹುದು ಎನ್ನುವ ವಿಚಾರಕ್ಕೆ ಬಂದರೆ, ಒಬ್ಬ ಪುರುಷ ಯಾರು ಹೆಂಡತಿಯನ್ನು ಕಳೆದುಕೊಂಡಿರುತ್ತಾನೋ ಆತ ಈ ಅಂಚಿಲ್ಲದ ಪಂಚೆಯನ್ನು ಉಡಬಹುದಾಗಿದೆ. ಹಾಗೂ ಯಾವ ಸ್ತ್ರೀ ತನ್ನ ಗಂಡನನ್ನು ಕಳೆದುಕೊಳ್ಳುತ್ತಾರೋ ಆ ಸ್ತ್ರೀ ಈ ಅಂಚಿಲ್ಲದ ಸೀರೆಗಳನ್ನು ಧರಿಸಬಹುದಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯವೇನೆಂದರೆ, ನಮಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ ಎನ್ನುವ ಸಂದೇಶವನ್ನು ಕೊಡಲು ಈ ಅಂಚಿಲ್ಲದ ವಸ್ತ್ರಗಳನ್ನು ಧರಿಸುವುದು ಉಂಟು. ಹಾಗೆ ಹರಿದಿರುವ ವಸ್ತ್ರಗಳನ್ನು ನಾವು ಧರಿಸಬಾರದು. ಇತ್ತೀಚಿನ ದಿನಗಳಲ್ಲಿ ಈ ಹರಿದಿರುವ ವಸ್ತ್ರಗಳನ್ನು ಧರಿಸುವುದು ಫ್ಯಾಷನ್ ಆಗಿದೆ. ಇದೇ ಆಧುನಿಕತೆ ಎನ್ನುವ ಭ್ರಮದಲ್ಲಿ ಜನರು ಜೀವಿಸುತ್ತಿದ್ದಾರೆ. ಸ್ನೇಹಿತರೆ, ಧರ್ಮವನ್ನು ಅನುಸರಿಸಿ ಎಂತಹ ವಸ್ತ್ರಗಳನ್ನು ಧರಿಸಬೇಕು, ಎಂತಹ ವಸ್ತ್ರಗಳನ್ನು ಧರಿಸಬಾರದು. ಸ್ನೇಹಿತರೆ, ಧರ್ಮವನ್ನು ಅನುಸರಿಸಿ ಎಂತಹ ವಸ್ತ್ರಗಳನ್ನು ನಾವು ಧರಿಸಬೇಕು, ಎಂತಹ ವಸ್ತ್ರಗಳನ್ನು ನಾವು ಧರಿಸಬಾರದು ಎನ್ನುವ ವಿಚಾರ ನಾನು ನಿಮಗೆ ಹೇಳಿದ್ದೀನಿ. ಅದನ್ನು ಪಾಲಿಸುವುದು ನಿಮ್ಮ ವೈಯಕ್ತಿಕ ವಿಚಾರವಾಗಿದೆ. ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.